ಹಲೋ ಎಲ್ರಿಗೂ. ನನ್ನ ತಂಗಿ ಕಾಲೇಜ್ ರಜೆ ಇತ್ತು ಅಂತ ಹೇಳ್ಬಿಟ್ಟು ನಾನು ಅವಳು ಊರಿಗೆ ಬಂದ್ವು. ಅಮ್ಮ ಬಂದಿದ್ದ ತಕ್ಷಣ ಏನಾದರೂ ತಿಂಡಿ ಮಾಡಿರಿ ಅಂತಂದ್ರು. ಬೇಗ ಆಗೋದು ಉಪ್ಪಿಟ್ಟೆ ಅಲ್ವಾ, ಹಂಗಾಗಿ ಅವಳು ತರಕಾರಿ ಎಲ್ಲ ಹಚ್ಕೊಂಡು ರವೆ ಹುರ್ಕೊಂಡ್ಲು. ನಾನು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ರೆಡಿ ಮಾಡೋಣ ಅಂತೇಳಿ ನಾನು ರೆಡಿ ಮಾಡಿಕೊಂಡೆ. ಅವಳು ಉಪ್ಪಿಟ್ಟು ಕೂಡ ರೆಡಿ ಮಾಡಿದ್ಲು. ಕೆಲಸದವ್ರು ತುಂಬ ಜನ ಬಂದಿದ್ದರಿಂದ ಅಡುಗೆ ಎಲ್ಲ ಜಾಸ್ತಿ ಇತ್ತು, ಹಂಗಾಗಿ ಅನ್ನ ಸಾಂಬಾರು ರೆಡಿ ಮಾಡಿಟ್ಬಿಟ್ಟು ಉಪ್ಪಿಟ್ಟು ತುಂಬಿಕೊಂಡು ಹೊಲ್ದ ಹತ್ರ ಹೊರಟ್ವು. ನಾನು ಮತ್ತು ಅವಳು ಇಟ್ಕೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ ಅಂತೇಳಿ ನನ್ನ ತಮ್ಮ ಬಂದು ಇಸ್ಕೊಂಡು ಹೋದ. ನಾವು ಹೋಗೋಷ್ಟೊತ್ತಿಗೆ ನಮ್ಮಮ್ಮ ಅಲ್ಲೇ ತಿಂಡಿ ಹಾಕ್ಕೊಡ್ತಾಯಿದ್ರು. ನಾವು ಅವ್ರಿಗೆ ಹೆಲ್ಪ್ ಮಾಡಿಬಿಟ್ಟು ನಾವು ಕೂತ್ಕೊಂಡು ಅಲ್ಲೇ ತಿಂಡಿ ತಿಂದು ಮನೆ ಹತ್ರ ಬಂದ್ವಿ. ಬಟ್ಟೆ ಜಾಸ್ತಿ ಇದ್ದು ಒಗ್ದಾಕ್ಬಿಡೋಣ ಅಂತೇಳಿ ನೆನೆಸಿಟ್ಟೆ. ಮತ್ತು ನಮ್ಮ ಮನೆಯವ್ರಿಗೆ ನುಗ್ಗೆ ಸೊಪ್ಪು ಅಂದರೆ ತುಂಬ ಇಷ್ಟ. ನಾನು ಸಂಜೆ ತುಮಕೂರು ಕೊಡಬೇಕಾಗಿತ್ತು, ಹಂಗಾಗಿ ನುಗ್ಗೆ ಸೊಪ್ಪು ಕಿತ್ಕೊಂಡು ಅಲ್ಲೇ ಸೋಸ್ಕೊಂಡು ರೆಡಿ ಮಾಡಿಕೊಂಡೆ. ಮತ್ತು ತೋಟದಲ್ಲಿ ಏನಾದರೂ ತರಕಾರಿ ಹಾಕಿದಾರ ಅಂತೇಳಿ ಬಂದು ನೋಡಿದ್ರೆ ಬದನೆಕಾಯಿ ಮತ್ತು ಬೀನ್ಸು ಎಲ್ಲ ಬಲ್ತೋಗ್ಬಿಟ್ಟಿತ್ತು. ನಮ್ಮ ಅಮ್ಮಂಗಂತೂ ಫ್ರೀನೇ ಇರಲ್ಲ, ಪಾಪ ನೋಡೇ ಇಲ್ಲ. ಮೂಲಂಗಿ ಹಾಕಿದ್ರು, ಮೂಲಂಗಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಜಾಸ್ತಿನೇ ಸಿಕ್ತು. ಮೂಲಂಗಿ ಎಲ್ಲ ಕಿತ್ಕೊಂಡೆ. ಮತ್ತು ನನ್ನ ಮಗ ಕೂಡ ಬಂದ. ಅದಾದಮೇಲೆ ನಾವು ಟೊಮೊಟೊ ಕಾಯಿ ಏನಾದರೂ ಇದೆಯಾ ಅಂತ ಹೇಳಿ ನೋಡಿದೆ, ಇನ್ನೂ ಪೀಚು ಬಲ್ತಿರಲಿಲ್ಲ. ಹಂಗಾಗಿ ಸೊಪ್ಪು ಹುಡ್ಕೊಂಡು ದಾಳಿಂಬ್ರೆ ಒಳಗಡೆ ಬಂದ್ವಿ. ಸೊಪ್ಪು ತುಂಬ ಚೆನ್ನಾಗಿ ಸಿಕ್ತು, ಕಿತ್ಕೊಂಡು ಬಂದ್ವಿ ಮನೆ ಹತ್ರ. ಮತ್ತು ಡ್ರ್ಯಾಗನ್ ಫ್ರೂಟ್ ಏನಾದರೂ ಹಣ್ಣಾಗಿದೆಯಾ ಅಂತ ನೋಡಿದ್ವಿ, ಇನ್ನೂ ಕಾಯಿ. ಈ ಸತಿ ಡ್ರ್ಯಾಗನ್ ತುಂಬ ಚೆನ್ನಾಗಿ ಬಿಟ್ಟಿತ್ತು. ಮತ್ತು ನನ್ನ ಮಗನ ಕರ್ಕೊಂಡು ಮನೆ ಹತ್ರ ಬಂದ್ವಿ. ನನ್ನ ತಮ್ಮದಿರಿಗೆ ಮಸಾಲೆ ವಡೆ ಅಂದರೆ ತುಂಬ ಇಷ್ಟ, ನೆನೆಸಿಟ್ಟು ಹೋಗಿದ್ದೆ. ಬಂದು ರುಬ್ಕೊಂಡು ವಡೆ ಕೂಡ ಹಾಕ್ತೆ. ಎಲ್ಲರೂ ಬಂದು ವಡೆ ತಿಂದರು, ನಾವು ತಿಂದ್ಕೊಂಡು ತುಮಕೂರು ಕಡೆ ಹೊರಟ್ವು.